ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೂತ್ ಮಟ್ಟದ ಅಧಿಕಾರಿಗಳು, ಮೇಲ್ವಿಚಾರಕರು ಮತ್ತು ಬೂತ್ ಮಟ್ಟದ ಏಜೆಂಟರುಗಳಿಗೆ ತರಬೇತಿ, ಸಾರ್ವಜನಿಕರು ಸಹಕರಿಸಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ನಿಗಮದ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು 7 ದಿನದೊಳಗೆ ಇತ್ಯರ್ಥಗೊಳಿಸಿ. ರಾಮಪ್ಪ ಎಂ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಂಘಟನೆಯನ್ನು ತಕ್ಷಣ ಕಾನೂನುಬದ್ಧವಾಗಿ ನಿಷೇಧಕ್ಕೆ ಕರ್ವೆಯಿಂದ ಪೀಟರ್ ಚುಡುಗುಪ್ಪ ಆಗ್ರಹಿಸಿದ್ದರು. ಸಹಾಯಕ ನಿರ್ದೇಶಕರು ಎಂಜಿ ನರೇಗಾ ತಾಲೂಕಾ ಪಂಚಾಯತ್ ಹುಮ್ನಾಬಾದ್ ರವರು ಕೂಲಿ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿರುವುದರಿಂದ ಸದರಿಯವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ಬೀದರ್ನ ರೈಲು ನಿಲ್ದಾಣ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮಂಡಳಿಯಿಂದ ಸಾರ್ವಜನಿಕರಿಗೆ ಉಚಿತ ಆಹಾರ ಪೊಟ್ಟಣ ಹಾಗೂ ನೀರಿನ ಬಾಟಲಿ ವಿತರಿಸಲಾಯಿತು. ಸಿಡ್ಕೋದಿಂದ 100 ಜನರಿಗೆ ಆಹಾರ ಪೊಟ್ಟಣ ವಿತರಣೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಬೂತ್ ಮಟ್ಟದ ಅಧಿಕಾರಿಗಳು, ಮೇಲ್ವಿಚಾರಕರು ಮತ್ತು ಬೂತ್ ಮಟ್ಟದ ಏಜೆಂಟರುಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯ ಅಂಗವಾಗಿ ಮನೆ ಮನೆ ಸಮೀಕ್ಷೆ ನಡೆಸಲಾಗುವುದು. ಈ ವೇಳೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಸಂಗ್ರಹಿಸಿ ಪರಿಶೀಲಿಸಲಿದ್ದಾರೆ. ಸಂಗ್ರಹಿಸಲಾದ ಮಾಹಿತಿಯ ಆಧಾರದ ಮೇಲೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ತಿದ್ದುಪಡಿ ಹಾಗೂ ನವೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮಾತನಾಡುತ್ತಾ, ಕೆಲವು ಕಡೆ ಅಂಗನವಾಡಿ ಟೀಚರ್ಗಳಿಗೆ ನೇಮಕ ಮಾಡಿದ್ದಕ್ಕೆ ಸುಮಾರು 20,000 ಅರ್ಹ ಮತದಾರರ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಪರಿಶೀಲನೆಗೆ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮಾಹಿತಿ ಪ್ರಕಾರ 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವಾಗಿ ನಿಗದಿಪಡಿಸಲಾಗಿದೆ. ಜೂನ್ 20ರಿಂದ 29ರವರೆಗೆ ಸಿದ್ಧತೆ ಮತ್ತು ತರಬೇತಿ ಕಾರ್ಯಕ್ರಮ, ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ, ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಅನ್ವೇಷಣೆ ಸಲ್ಲಿಕೆ, ಅಕ್ಟೋಬರ್ 3ರವರೆಗೆ ಅವುಗಳ ವಿಲೇವಾರಿ ಹಾಗೂ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು. ಮನೆ ಮನೆ ಸಮೀಕ್ಷೆ ಸಂದರ್ಭದಲ್ಲಿ ಹೊಸದಾಗಿ ಮತದಾನಕ್ಕೆ ಅರ್ಹರಾಗಿರುವವರ ಹೆಸರು ಸೇರ್ಪಡೆ, ಸ್ಥಳಾಂತರಗೊಂಡ ಮತದಾರರ ವಿವರಗಳ ನವೀಕರಣ, ವೃತ್ತರ ಹೆಸರುಗಳ ತೆರವು ಸೇರಿದಂತೆ ಅಗತ್ಯ ತಿದ್ದುಪಡಿಗಳನ್ನು ಕೈಗೊಳ್ಳಲಾಗುವುದು. ಮತದಾರರು ಅಗತ್ಯ ದಾಖಲೆಗಳನ್ನು ಒದಗಿಸಿ ಬಿಎಲ್ಒಗಳಿಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದರು. ಕರಡು ಮತದಾರರ ಪಟ್ಟಿ ಪ್ರಕಟವಾದ ಬಳಿಕ ಸಾರ್ವಜನಿಕರು ತಮ್ಮ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಯಾವುದೇ ದೋಷಗಳಿದ್ದಲ್ಲಿ ನಿಗದಿತ ಅವಧಿಯಲ್ಲಿ ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಬಹುದಾಗಿದೆ. ಸಲ್ಲಿಕೆಯಾಗುವ ಅರ್ಜಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದರು. 2025 ಜನವರಿ 6ರಂದು ಪ್ರಕಟಗೊಂಡ ಅಂತಿಮ ಮತದಾರರ ಪಟ್ಟಿ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 1528 ಮತಗಟ್ಟೆಗಳು ಕಾರ್ಯನಿರ್ವಹಿಸುತ್ತಿದ್ದು 740,462 ಪುರುಷ ಮತದಾರರಿದ್ದು 7,059.83 ಮಹಿಳಾ ಮತದಾರರು ಸೇರಿದಂತೆ ಒಟ್ಟು 14,46,445 ಮತದಾರರು ದಾಖಲೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು ಎಲ್ಲ ಮತದಾರರು, ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರು ಬಿಎಲ್ಒಗಳಿಗೆ ಅಗತ್ಯ ಸಹಕಾರ ನೀಡುವ ಮೂಲಕ ಮತದಾರರ ಪಟ್ಟಿಯನ್ನು ಸಂಪೂರ್ಣ, ನಿಖರ ಮತ್ತು ಪಾರದರ್ಶಕತೆಗೊಳಿಸಲು ಕೈಜೋಡಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಶಿವಾನಂದ್ ಕರ್ಕಾಳೆ, ಮಹಮ್ಮದ್ ಶಕೀಲ್, ಪ್ರವೀಣ್ ಕುಮಾರ್, ಗೌತಮ್ ಅರಳಿ, ಸೂರ್ಯಕಾಂತ್ ನಾಗಮಾರಪಳ್ಳಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಅಶೋಕ್ ಕೋಡ್ಗೆ ಸೇರಿದಂತೆ ಹಲವು ಅಧಿಕಾರಿಗಳು, ಸಿಬ್ಬಂದಿಗಳು ಇತರರು ಇದ್ದರು. ನಿಮಗೆ ಮ್ಯಾಕ್ಸಿಮಮ್ 27th 29th ತನಕ ನಿಮಗೆ ಎನ್ಯುಮರೇಷನ್ ಫಾರ್ಮ್ಸ್ ನಾವು ತಲುಪಿಸ್ತೀವಿ. ಆ ಎನ್ಯುಮರೇಷನ್ ಫಾರ್ಮ್ ನೀವು ತಗೊಂಡು ಹೋಗಿ ಮನೆ ಮನೆಗೆ ಭೇಟಿ ಮಾಡಬೇಕಾಗುತ್ತೆ. ಅವ್ರ ಕಡೆಯಿಂದ ಫಿಲ್ ಮಾಡಿಸ್ಬೇಕಾಗುತ್ತೆ. ಅವರಿಗೂ ಕೆಲವೊಂದು ನಿಮಗೆ ಗೊತ್ತಿದೆ, ಭಾಳಷ್ಟು ಜನರಿಗೂ ಫಿಲ್ ಮಾಡೋಕ್ಕೆ ಆಗಲ್ಲ, ತುಂಬಕ್ಕೆ ಆಗಲ್ಲ. ನಿಮ್ಮ ಜವಾಬ್ದಾರಿ ಇದೆ, ನೀವೇ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ತಗೊಂಡು ಬರಬೇಕು. ಆ ಎಂಟ್ರಿ ಕೂಡ ಆನ್ಲೈನ್ ನೀವು ಮಾಡಬೇಕಾಗುತ್ತೆ. ಭಾಳಷ್ಟು ಕೆಲಸ ಇದೆ. ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾವು ಕೆಲವೊಂದು ಡೇಟಾ ಎಂಟ್ರಿ ಆಪ್ರೇಟರ್ಗಳಿಗೂ ಈಗ ಹೆಸರು ತಗೊಳ್ತಾ ಇದ್ದೀವಿ. ಆ ಆರ್ಡರ್ ಕೂಡ ಮಾಡ್ತೀವಿ. ನಿಮಗೆ ತೊಂದರೆ ಬರಬಾರ್ದು ಅಂತ ದಟ್ ವಿ ಆರ್ ಟ್ರೈಯಿಂಗ್ ಟು ಅರೇಂಜ್ ಫಾರ್ ಯು
ನಮ್ಮ ಜಿಲ್ಲೆಯಲ್ಲಿ. ಆದರೆ ಆ ಫಾರ್ಮ್ನಲ್ಲಿ ಏನೇನು ಮಾಹಿತಿ ಇದೆ ಅವೆಲ್ಲ ನೀವು ಮಾಹಿತಿ ನಮಗೆ ಕೊಡಲೇಬೇಕು. ಆ ಮಾಹಿತಿ ಇಲ್ಲ ಅಂದರೆ ಡೇಟಾ ಎಂಟ್ರಿ ಆಪ್ರೇಟರ್ ಬೇರೆ ಬೇರೆ ಮಾಹಿತಿ ಫಿಲ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಕರೆಕ್ಟ್ ಮಾಹಿತಿ ಇರಬೇಕು. ಮತ್ತು ನೀವು ನಿಮ್ಮ ಹಂತದಲ್ಲಿ ನೀವು ಎಷ್ಟು ಫಿಲ್ ಮಾಡೋಕ್ಕೆ ಸಾಧ್ಯತೆ ಇದೆ, ಅಪ್ಲೋಡ್ ಮಾಡೋಕ್ಕೆ, ಸ್ಕ್ಯಾನ್ ಮತ್ತು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯತೆ ಇದೆ, ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಇದು ಬಿಟ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಈಗಾಗಲೇ ಹೇಳಲಾಗಿದೆ. ನೀವು 5ನೇ ಆಗಸ್ಟ್ ನಂತರ ಡಾಕ್ಯುಮೆಂಟ್ಸ್ ತೊಗೊಳ್ತೀರಾ ಅಥವಾ ಈಗ ತೊಗೊಳ್ತೀರಾ ನಿಮ್ಮ ಮೇಲೆ ಬಿಟ್ಟಿವಿ. 5ನೇ ಆಗಸ್ಟ್ ನಂತರ ಡಾಕ್ಯುಮೆಂಟ್ಸ್ ಅವರು ಕೊಡಲೇಬೇಕು. ನೀವು ಈಗಲೇ ಹೌಸ್ ಟು ಹೌಸ್ ವಿಸಿಟ್ ಮಾಡ್ತೀರಿ. ಸೊ ಕಡ್ಡಾಯವಾಗಿ ನೀವು ಈಗಲೇ ಆ ಡಾಕ್ಯುಮೆಂಟ್ಸನ್ನು ತೊಗೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಸರಿ ಯಾರೊಬ್ಬ ನಮಗೆ ಹೇಳಿ ಎಷ್ಟು ಡಾಕ್ಯುಮೆಂಟ್ಸ್ ಯಾವುದು ಡಾಕ್ಯುಮೆಂಟ್ ನೀವು ತೊಗೊಳ್ತೀರಾ. ಲಾಸ್ಟ್ ಟೈಮ್ ನಾನು ಒಂದು ಇಲ್ಲಿ ಸಿಟಿನಲ್ಲಿ ಹೋಗಿದೆ, ಇವರೇ BLO, ಅವರಿಗೂ ಇನ್ನೂವರೆಗೂ ಮಾಹಿತಿ ಇರಲಿಲ್ಲ ಎಷ್ಟು ಸರಿ ಟ್ರೈನಿಂಗ್ ಕೊಟ್ಟಿದ್ದ ನಂತರ. ಈಗ ಹೇಳ್ಬಿಡ್ತೀರಾ ಯಾವುದು ಫಾರ್ಮ್ಸ್ ನೀವು ತೊಗೊಳ್ತೀರಾ? SIR ಅಂತಂದರೆ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು. ಮತದಾರರ ಪಟ್ಟಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮತದಾರನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಕೆಲಸ ಇದೆ. ಸೊ 2002ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ SIR ಆಗಿತ್ತು. ಅದರ ನಂತರ ಈಗ 24 ವರ್ಷಗಳ ನಂತರ ಈಗ ಮತ್ತೆ ನಾವು SIR ಮಾಡ್ತಾ ಇದ್ದೀವಿ. ಸೊ ಈ SIR ಮಾಡಲಿಕ್ಕೆ ಹೋದಾಗ ಏನೇನೋ ನಿಮ್ಮ ಸಹಕಾರ ಅವರಿಗೆ ಬೇಕು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಬೆಳಗ್ಗೆಯಿಂದ ತಿಳಿಸ್ಕೊಟ್ಟಿದ್ವಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈಗ SIR ಅನ್ನೋದು ಒಂದು ಕ್ವಾಲಿಫೈಯಿಂಗ್ ಡೇಟ್ ಅಂತ ಇರ್ತದೆ. ಆ ಕ್ವಾಲಿಫೈಯಿಂಗ್ ಡೇಟು 1/10/2026. ಆ 1/10/2026 ಅಂತೆ ಯಾವ ವ್ಯಕ್ತಿ 18 ವರ್ಷಕ್ಕಿಂತ ಮೇಲ್ಪಟ್ಟಾಗಿರ್ತಾರೋ ಅಂಥವ್ರು ಪ್ರತಿಯೊಬ್ಬರೂ ಕೂಡ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಆಗಲೇಬೇಕು. ಮತ್ತು ಯಾರು ಮತದಾರ ಪಟ್ಟಿಯಲ್ಲಿ ಅನಾವಶ್ಯಕವಾಗಿ ಉಳ್ಕೊಂಡಿರ್ತಾರೋ, ಅನರ್ಹರು ಉಳ್ಕೊಂಡಿರ್ತಾರೋ ಅಂಥವ್ರನ್ನ ಮತದಾರ ಪಟ್ಟಿಯಿಂದ ಹೊರಗೆ ತೆಗೆದು ಹಾಕ್ತಕ್ಕಂಥ ಕೆಲಸ ಈ SIR ಆಗಿರ್ತದೆ. ಸೊ ಈ ಒಂದು SIR ಯಾವ ಡೇಟಿಗೆ ಒಂದು ಕ್ವಾಲಿಫೈಡ್ ಡೇಟ್ ಕೊಟ್ಟಿದ್ದಾರೆ ಅಂತಂದರೆ 1/10/2026 ಡೇಟಿಗೆ ಕೊಟ್ಟಿದ್ದಾರೆ. ಮೊನ್ನೆ ಇದ್ರ ಬಗ್ಗೆ ಹಿಸ್ಟ್ರಿನೂ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು ದೇಶದಲ್ಲಿ 2052-56 ಏನು SIR ಸ್ಟಾರ್ಟ್ ಆಯಿತು, ಅಲ್ಲಿಂದ ಹಿಡ್ಕೊಂಡು 2002 ತನಕ SIR ನಡ್ಕೊಂತ ಬಂತು. ಅದಾದಮೇಲೆ ಸುಮಾರು 24 ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲಿ SIR, ಇಂಡಿಯಾದಲ್ಲಿ 20 ವರ್ಷಗಳಿಂದ ಯಾವುದೇ SIR ಆಗಿರಲಿಲ್ಲ. ಸೊ ಈಗ SIRನ ಪ್ರಕ್ರಿಯೆ ಎಲ್ಲ ಹಂತದಲ್ಲೂ ಕೆಲವೊಂದು ರಾಜ್ಯಗಳು, ಒಂದು ಹಂತದಲ್ಲಿ ಒಂದಿಷ್ಟು ರಾಜ್ಯಗಳು, 2ನೇ ಹಂತದಲ್ಲಿ ಒಂದಿಷ್ಟು ರಾಜ್ಯಗಳು, 3ನೇ ಹಂತದಲ್ಲಿ ನಮ್ಮ ಕರ್ನಾಟಕ ಸೇರಿಕೊಂಡಿದೆ. ಈ 3ನೇ ಹಂತದ SIRನಲ್ಲಿ ನಾವಿದ್ದೀವಿ. ಸೊ ಈ SIRಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವೆಲ್ಲ ಎಲ್ಲ ಕಡೆ ನೋಡಿರ್ಬೋದು, ಮತ್ತು ಪೇಪರಲ್ಲೂ ಬಂದಿದೆ, ಎಲ್ಲ ಗ್ರೂಪಲ್ಲೂ ಓಡಾಡ್ತಿದೆ. ಯಾವ ಡೇಟಿಗೆ SIR ಸ್ಟಾರ್ಟ್ ಆಗ್ತದೆ ಮತ್ತು ಯಾವ ಡೇಟಿಗೆ ಮುಗಿತದೆ, ಯಾವ್ಯಾವ ಹಂತದಲ್ಲಿ SIR ಆಗ್ತದೆ ಅಂತಕ್ಕಂಥದ್ದನ್ನು ಪ್ರಚಾರ ಆಗ್ತಾ ಇದೆ. ಈಗ ನಾವು ಈ SIRಲ್ಲಿ ನಾವು 7 ಭಾಗಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಹಂತದ ಏನು ಅಂತಂದರೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಟ್ರೈನಿಂಗ್ ಅಂದರೆ ಎಲ್ಲ ಲೆವೆಲಲ್ಲಿ ಟ್ರೈನಿಂಗ್, ಎಲ್ಲ ಲೆವೆಲ್ ಅಧಿಕಾರಿಗಳಿಗೂ ಟ್ರೈನಿಂಗ್ ಆಗ್ತದೆ SIRಗೆ ಸಂಬಂಧಪಟ್ಟಂಗೆ, ಇನ್ಕ್ಲೂಡಿಂಗ್ ನಮ್ಮ DO, AER, ERO, ARO ಎಲ್ಲರಿಗೂ ಕೂಡ ಟ್ರೈನಿಂಗ್ ಆಗಿದೆ. BLOಗಳಿಗೂ ಸಾಕಷ್ಟು ಟ್ರೈನಿಂಗ್ ಆಗಿದೆ. ಇದು ಅಂತಿಮ ಹಂತದ ಟ್ರೈನಿಂಗು. ಇದು SIR ಪಾರ್ಟ್ ಆಗಿರ್ತದೆ. ಈ ಟ್ರೈನಿಂಗು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಮತ್ತು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಲಿಕ್ಕೆ 20/6/2026ರಿಂದ 29/6/2026 ದಿನಾಂಕ ನಿಗದಿ ಮಾಡಿದ್ದಾರೆ. ಆ ದಿನಾಂಕದ ಒಳಗಡೆ ಎಲ್ಲ ಟ್ರೈನಿಂಗ್ಗಳು ಮುಗಿಬೇಕು ಮತ್ತು ಎಲ್ಲ ಫಾರ್ಮ್ಗಳು, ಎನ್ಯುಮರೇಷನ್ ಫಾರ್ಮ್ಗಳನ್ನ ಪ್ರಿಂಟ್ ಮಾಡಿ ನಿಮಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಈ ದಿನಾಂಕಗಳಲ್ಲಿ ಆಗಬೇಕು. ಈಗ ನಿಮ್ಮ ಎಲ್ಲ ಫಾರ್ಮ್ಗಳು ಈಗಾಗಲೇ ಪ್ರಿಂಟ್ ಆಗಿ ಬಂದಿದ್ದಾವೆ. ಅದನ್ನು ನಿಮಗೆ ಕೊನೆಗೆ ದಿನದ ಅಂದರೆ ನಿಮ್ದು ಯಾವ ಎನ್ಯುಮರೇಷನ್ ಸ್ಟಾರ್ಟ್ ಆಗ್ತದೋ 1-2 ದಿವಸ ಮುಂಚೆ ನಿಮ್ಮೆಲ್ಲರಿಗೂ ಫಾರ್ಮ್ಸ್ಗಳನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಅದಾದಮೇಲೆ 29ನೇ ತಾರೀಕಿನ ತನಕ ಟ್ರೈನಿಂಗು ಫಾರ್ಮ್ ಎಲ್ಲ ಕಲೆಕ್ಟ್ ಮಾಡೋದೆಲ್ಲ ಮುಗಿದಾದ್ಮೇಲೆ 30ನೇ ತಾರೀಕಿಗೆ ಆ್ಯಕ್ಚುಯಲ್ ಫೀಲ್ಡಲ್ಲಿ ಕೆಲಸ ಶುರು ಆಗ್ತದೆ. ನಮ್ಮ BLOs ಅವರು ಅವ್ರ ಫೀಲ್ಡ್ 30ನೇ ತಾರೀಕಿಗೆ ಮನೆ ಹೋಗ್ಬಿಟ್ಟು ಪ್ರತಿಯೊಬ್ಬ ಮತದಾರನಿಗೆ 2 ಪ್ರತಿಯಲ್ಲಿ ಇನ್ ಡೂಪ್ಲಿಕೇಟ್ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ತಾರೆ. ಇನ್ ಡೂಪ್ಲಿಕೇಟ್ ಫಾರ್ಮ್ನ ಯಾಕೆ ಕೊಡ್ತಾರೆ ಅಂತಂದರೆ, ಒಂದು ಫಾರ್ಮ್ 2 ಫಾರ್ಮ್ನ ತುಂಬಬೇಕಾದ್ರಲ್ಲಿ ಆ ಎನ್ಯುಮರೇಷನ್ ಫಾರ್ಮ್ ಹೆಂಗೆ ತುಂಬಬೇಕು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಾನು. ಬಟ್ ಎನ್ಯುಮರೇಷನ್ ಫಾರ್ಮ್ ತುಂಬಾದ್ಮೇಲೆ ಅವ್ರು ಸಹಿ ಮಾಡಿ ಏನು BLO ವಾಪಸ್ ತಗೊತಾರೆ. ಆ BLO ತಗೊಂಡಂಥ ಒಂದು ಪ್ರತಿ ಇನ್ನೊಂದು ಪ್ರತಿ ಮೇಲೆ ಅವ್ರು ಸಹಿ ಮಾಡಿ ಅವರಿಗೆ ಕೊಡಬೇಕು. ಅದು ರಸೀದಿ ಇದ್ದಂಗೆ, ಅಕ್ನಾಲೇಜ್ಮೆಂಟ್ ಕೊಟ್ಟಂಗೆ ಅವರಿಗೆ. ನಾಳೆ ಇವರು ಏನಾದರೂ ಮಿಸ್ಪ್ಲೇಸ್ ಆಯಿತು, ಹೆಸರು ಬರಲಿಲ್ಲ ಅಂದರೆ ಅವ್ರು ಬಂದು ಕ್ವಶನ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಸೊ ಅದೊಂದು ಡಾಕ್ಯುಮೆಂಟು ಮತದಾರರ ಕಡೆ ಇರ್ತದೆ. ಅದಕ್ಕೆ ನಾವು 2 ಕಾಪಿಗಳನ್ನ ಕೊಡ್ತೀವಿ. ಒಂದು ಕಾಪಿ ಫಿಲಪ್ ಮಾಡಿ ಅವರೇ ಇಟ್ಕೋಬೇಕು, ಅಂದರೆ BLO ತಗೋಬೇಕು. ಇನ್ನೊಂದು BLO ಅವರಿಗೆ ವಾಪಸ್ ಸ್ವೀಕೃತ ರಸೀದಿ ಕೊಟ್ಟಂಗೆ ಒಂದು ಸಹಿ ಮಾಡಿ ಅವರಿಗೆ ಕೊಡಬೇಕಾಗ್ತದೆ.
is wearing a jacket here. He is not wearing a non-jacket. ಈ ಅವಕಾಶ ಸ್ಪೆಷಲಲ್ಲಿ ಎಲ್ಲರೂ ಎಲ್ಲರೂ ಇಟ್ಟಿದ್ದಾರೆ ಮಾಡಿಸಲೇ ವೈಡ್ ಆಗ್ರಿ ಸರ್ ಸ್ವಲ್ಪ ಓ ಸರ್ ವೈಡ್ ಆಗ್ರಿ ಬನ್ನಿ ಸರಿ ಕಣ್ಣು ಬನ್ನಿ ಮಾತಾಡಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅವರು ERO ಅವರು DO ಅವರು ಎಲ್ಲರೂ ಕಲ್ತ್ಬಿಟ್ಟು ಭಾಳ ಒಳ್ಳೆ ರೀತಿಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತಗೊಂಡಿದ್ದಾರೆ BLAಗಳು ಮತ್ತು BLOಗಳ ಜೊತೆಗೆ. ಯಾರು ತಪ್ಪು ಮಾಡಿದ್ರೆ ಸೆಕ್ಷನ್ 31 ಅಪ್ಲೈ ಆಗ್ತದೆ. ಡಬಲ್ ಎಂಟ್ರಿ ಯಾರ್ದಾರು ಇದ್ದರೆ 1 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಡೆಕ್ಲರೇಷನ್ ಫಾರ್ಮ್ ಅನ್ನೋದು ಕೊಡಬೇಕು. ಹಂಗೆ ರಾಂಗ್ ಎಂಟ್ರಿ ಇದ್ದರೆ 1 ವರ್ಷ ಜೈಲಿದೆ ಅಂತ ಹೇಳಿದ್ದಾರೆ. ಇದ್ರಲ್ಲಿ ನಾವು ಹೇಳಿದ್ದೀವಿ, ಈಗ ಜೈರಾಬಾದಲ್ಲಿದ್ದಾರೆ, ಹೈದರಾಬಾದಲ್ಲಿದ್ದಾರೆ, ಅಲ್ಲಿ ಮನೆ ಬೇರೆ ಇದೆ, ಇಲ್ಲಿ ಮನೆ ಬೇರೆ ಇದೆ, ಫೋಟೋ ಮ್ಯಾಚ್ ಆಗಲ್ಲ, ಅವ್ರಿಗೆ ಹೆಂಗೆ ಹಿಡಿತೀರಿ ಅಂದರೆ ನಾವೆಲ್ಲರಿಗೂ ಹಿಡಿತೀವಿ. ಈ ಸರ್ತಿ ಆ ಥರ ಟೆಕ್ನಾಲಜಿ ತೊಗೊಂಬಂದಿದ್ದೀವಿ, ಫಿಲ್ಟರ್ ಮಾಡ್ತೀವಿ, ನಿಮ್ಗೆ ಅಬ್ಜೆಕ್ಷನ್ ಮಾಡೋ ಸಮಯದಲ್ಲಿ ಕೊಡ್ತೀವಿ. ಆ ಟೈಮಲ್ಲಿ ಇದು ಅಂತ ಹೇಳಿದ್ದಾರೆ. ಬಟ್ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ನಮ್ಗೆ ಕುಂತ್ಕೊಂಡು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ವಾಟ್ ಈಸ್ SIR ಅಂತ ಹೇಳಿದ್ರು. ನಾವು ಕೂಡ ಮೊನ್ನೆ ನಮ್ಮ ಪಾರ್ಟಿ ಕಡೆಯಿಂದ ಜನತಾದಳ ಕಡೆಯಿಂದ ನಾವು ಕೂಡ ಭಾಳ ಒಳ್ಳೆ ರೀತಿ ತಾವೆಲ್ಲ ಮಾಧ್ಯಮದವ್ರು ಬಂದಿದ್ರಿ, ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಮ್ಮದಷ್ಟು BLAಗಳ ಜೊತೆಗೆ ಸಭೆಯನ್ನು ಮಾಡಿ ಇದ್ರ ಬಗ್ಗೆ ನಮ್ಮ ಪಕ್ಷದ ಕಡೆಯಿಂದನೂ ನಾವು ಅದು ಮಾಡಿದ್ದೀವಿ. ಮತ್ತು ಒನ್ಸ್ ಮೋರ್ ಇದು ಗೌರ್ಮೆಂಟ್ ಕಡೆಯಿಂದ ಇತ್ತು. ಸೊ ನಾವು ಮತ್ತು BLAಗಳು BLOಗಳು ಒಂದಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವ್ರಿಗೆ ಏನು ಮಾಡಿದ್ದಾರೆ, ಅಂಗನವಾಡಿ ಹಾಕಿದ್ದಾರೆ. ಅಂಗನವಾಡಿ ಅವ್ರಿಗೆ ಓದೋಕ್ಕೆ ಬರೋಕ್ಕೆ ಅಷ್ಟು ಕಷ್ಟ ಆಗುತ್ತೆ, ಫಾರ್ಮ್ ಫಿಲ್ ಮಾಡೋಕ್ಕೆ, ಅಪ್ಲಿಕೇಶನ್ ಮಾಡೋಕ್ಕೆ, ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ. ಸೊ ಅದಕ್ಕೆ ಅಂಗನವಾಡಿ ಬದಲು ಟೀಚರ್ಸ್ಗೆ ಹಾಕಿ ಅಂತ ಒಂದು ಮನವಿ ಮಾಡಿದ್ವಿ. ಜೈರಾಬಾದಲ್ಲಿರ್ತಕ್ಕಂಥ ವೋಟ್ರು, ಹೈದರಾಬಾದಲ್ಲಿರ್ತಕ್ಕಂಥ ವೋಟ್ರು ಬರೀ ಎಲೆಕ್ಷನ್ ಡೇ ಮಾತ್ರ ಇಲ್ಲಿ ಬರ್ತಾರೆ, ವೋಟ್ ಹಾಕ್ತಾರೆ, ಹೋಗ್ತಾರೆ. ಅಂಥವ್ರ ಮನೆ ಕೂಡ ಇಲ್ಲ. ಅಂಥದ್ದು ಏನು ಮಾಡ್ತಾಯಿದ್ದೀರಿ ಅಂತ ಅದಕ್ಕೊಂದು ಪ್ರಶ್ನೆ ಕೇಳಿದ್ವಿ. ಮೂರನೇ ಪ್ರಶ್ನೆ ಏನು ಹೇಳಿದ್ದೀವಿ, ಕೆಲವರು ex-MLAs ಅವ್ರ ಮಿಸ್ಸಸ್ಸು ಎಲ್ಲರೂ ಇದ್ದಾರೆ, ಅವ್ರದ್ದು ಕೂಡ ಇನ್ನೂ ವೋಟರ್ ಲಿಸ್ಟಲ್ಲಿದೆ, ಡೆತ್ ಇದ್ದಾವೆ. ಅಂಥವು 3-4 ಸಾವಿರ ಇದೆ, ನಾನೇ ಕೊಡ್ತೀನಿ ತೊಗೊಳ್ಳಿ ಅಂತ ಕೊಟ್ಟಿದ್ದೀನಿ. ಅಂಥ ಒಂದು 20,000 ಹುಡುಕಿ ನಾನೇ ಈಗ ತೋರಿಸಿದ್ದೀನಿ, ನಿಮ್ಮ ಮುಂದೆನೇ ಕೊಟ್ಟಿದ್ದೀನಿ, ಎಲ್ಲ ನೋಡಿದ್ರೆ ಅನಿಸುತ್ತೆ ತಾವು. ಈಗ ಅವ್ರು ಮಾಡ್ತೀನಿ, ಮಾಡಿದ್ಮೇಲೆ ಮಾತ್ರ ಫಿಲ್ಟರ್ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ನಾನು ಅದು ಕೂಡ ತೋರಿಸ್ತೀನಿ. ಈಗಾಗಲೇ ನಾನೊಂದು 20,000 ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆಗಲೇ. ಒಂದೇ ಹೆಸರಲ್ಲಿ 4 ಓಟು 5 ಓಟು ಹೆಂಗೆ ಬರ್ತದೆ? ಆಮೇಲೆ AC ಅಂದರೆ ವಿತಿನ್ ದಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಈ ಪಾರ್ಟಲ್ಲಿ ಒಂದು ಹೆಸರಿದೆ, ಈ ಪಾರ್ಟಲ್ಲಿ ಒಂದು ಹೆಸರಿದೆ. ಇದರಲ್ಲಿ ಕೋಟ್ ಹಾಕೊಂಡು ಫೋಟೋ ಇದೆ, ಅದ್ರಲ್ಲಿ ಕೋಟ್ ಹಾಕೊಂಡಿರೋ ಫೋಟೋ ಇದೆ. ತಂದೆ ಹೆಸರು ಸೇಮ್ ಇದೆ, ಇವ್ರ ಹೆಸರು ಸೇಮ್ ಇದೆ, ಪಿಕ್ಚರು ಸೇಮ್ ಇದೆ, ಫೇಸ್ ಸೇಮ್ ಇದೆ. ಆದರೆ ಸ್ವಲ್ಪ ಒಂದು 2 ತಿಂಗಳು ಹಳೆ ಫೋಟೋ ಅದರಲ್ಲಿದೆ, 4 ತಿಂಗಳು ಹೊಸ ಫೋಟೋ ಇದರಲ್ಲಿದೆ. ಸೊ ಅಂಥವಕ್ಕೆಲ್ಲ ಹಿಡಿಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಪ್ಲಸ್ ತಾವು ಏನು ಮಾಡಿದ್ದಾರೆ, ನಮ್ಮ ಪಕ್ಷದ ಏನು ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರೆ, ನನ್ನ ಬೀದರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರು ಹುಡುಕಿ ಅವರೇ ಕೊಟ್ಟಿದ್ದಾರೆ. ಪಾಪ ಕಾರ್ಯಕರ್ತರೇ ಹುಡುಕಿ ಇದು ಡಬಲ್ ಇದ್ದಾರೆ, ಇವ್ರು 3 ಇದ್ದಾರೆ, ಇವ್ರು ಡೆತ್ ಆಗಿದ್ದಾರೆ, ಇವ್ರು ಇಲ್ಲ ಅನ್ನೋದು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅದು ಕೂಡ ಮನವಿ ಮಾಡಿದ್ದೀವಿ. ಅದು ಕೂಡ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ, ಇಲ್ಲ ಈ ಥರ ರಾಂಗ್ ಎಂಟ್ರಿ ಮಾಡಿ ಡೆಕ್ಲರೇಷನ್ ಫಾರ್ಮ್ ಕೊಟ್ಟರೆ ಸೆಕ್ಷನ್ 31 ಅನ್ನೋದು ಅಪ್ಲೈ ಮಾಡಿ 1 ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ, ಸಂಬಂಧಪಟ್ಟ ಅಧಿಕಾರಿಗೂ ನೌಕರಿ ಹೋಗ್ತದೆ ಅಂತ ಹೇಳಿದರು. ಜಿಲ್ಲೆಯಲ್ಲಿ ಬಾಕಿ ಇರುವ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು 7 ದಿನದೊಳಗೆ ಇತ್ಯರ್ಥಗೊಳಿಸಿ ವರದಿ ನೀಡುವಂತೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ರಾಮಪ್ಪ ಎಂ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅವರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಭೋವಿ ನಿಗಮದಿಂದ ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಸಮುದಾಯ ಮುಖಂಡರುಗಳೊಂದಿಗೆ ಸಮಾಲೋಚನೆ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈ ಸಮಾಜವು ಅತ್ಯಂತ ಬಡ ಹಾಗೂ ಹಿಂದುಳಿದ ಸಮಾಜವಾಗಿದ್ದು ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಬಹಳ ಹಿಂದೆ ಇದೆ. ಆದ್ದರಿಂದ ಸರ್ಕಾರವು 5 ಪಂಚ ಗ್ಯಾರಂಟಿಯೊಂದಿಗೆ ನಿಗಮದಿಂದಲೂ ಕೂಡ 8 ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿದೆ. ನಮ್ಮ ಸಮಾಜದಲ್ಲಿ ಶಿಕ್ಷಣ ಹಾಗೂ ಮಾಹಿತಿ ಕೊರತೆಯಿಂದ ಈ ಯೋಜನೆಗಳು ತಲುಪಲ್ಪಡುತ್ತಿಲ್ಲ.
ನೀಡಲ್ಪಟ್ಟಿಲ್ಲ. ಆ ಕಾರಣ ನಮ್ಮ ಸಮುದಾಯದ ಮಕ್ಕಳು ಶಾಲೆಯಿಂದ ಎಷ್ಟು ಮಕ್ಕಳು ಹೊರಗುಳಿದಿದ್ದರೆ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆಗಳನ್ನು ಕ್ರೋಢೀಕರಿಸಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದರು. ನಮ್ಮ ಸಮುದಾಯದವರು ಹೆಚ್ಚಿನದಾಗಿ ಕಲ್ಲು ಮತ್ತು ಮಣ್ಣುಗಳಿಂದ ಕೂಡಿದ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಅದನ್ನೇ ನಂಬಿದ ನಮ್ಮ ಸಮುದಾಯದ ಮೇಲೆ ಅರಣ್ಯ ಪೊಲೀಸ್ ಹಾಗೂ ಭೂ ಮತ್ತು ಗಣಿ ಇಲಾಖೆಗಳು ನಿರಂತರ ಶೋಷಣೆ ಮಾಡುತ್ತಿರುವುದು ಕಂಡುಬಂದಿದೆ. ನಮ್ಮ ಸಮುದಾಯದ ಜನರು ಕಾನೂನು ಮೀರಿ ಕೆಲಸ ಮಾಡಿದ್ದಲ್ಲಿ ಅವರಿಗೆ ಸಮಜಾಯಿಸಿ ತಿಳಿ ಹೇಳಬೇಕು. ನಿಮ್ಮ ಇಲಾಖೆಯ ಕರ್ತವ್ಯಗಳ ಕುರಿತು ಅವರಿಗೆ ಮನವರಿಕೆ ಮಾಡಬೇಕು. ನಮ್ಮ ಸಮುದಾಯದ ಫಲಾನುಭವಿಗಳು ಇಲಾಖೆಯ ಯೋಜನೆಗಳ ಪಡೆಯಲು ಬ್ಯಾಂಕ್ಗಳಿಂದ ಹೆಚ್ಚಿನ ತೊಂದರೆ ಅಂದರೆ ಸಿವಿಲ್ ಸ್ಕೋರ್, ಸೆಕ್ಯೂರಿಟಿ ಮತ್ತು ಶ್ಯೂರಿಟಿ ನೀಡಿದ್ದಲ್ಲಿ ಮಾತ್ರ ನಮ್ಮ ಲೋನ್ ಪಡೆದುಕೊಳ್ಳಬಹುದು ಎಂಬ ಬ್ಯಾಂಕ್ ಅಧಿಕಾರಿಗಳಿಗೆ ಸಬೂತು ಹೇಳಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಈ ದೃಷ್ಟಿಯಿಂದ ಯಾವುದೇ ಸರ್ಕಾರದ ಯೋಜನೆಗಳು ಪಡೆಯಲು ಫಲಾನುಭವಿಗಳಿಗೆ ಬ್ಯಾಂಕ್ನವರು ಸಿಬಿಲ್ ಸ್ಕೋರ್, ಸೆಕ್ಯೂರಿಟಿ ಮತ್ತು ಶ್ಯೂರಿಟಿ ಕೇಳಬಾರದೆಂದು ಕಾನೂನಿನಲ್ಲಿದೆ. ಈ ತರಹದ ಸಮಸ್ಯೆಗಳಿದ್ದಲ್ಲಿ ನಿಗಮದ ವ್ಯವಸ್ಥಾಪಕರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಫಲಾನುಭವಿಗಳಿಗೆ ಹೇಳಿದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ನಮ್ಮ ಸಮುದಾಯದ ಕಾಲೋನಿ ಮತ್ತು ಹಟ್ಟಿಗಳಿಗೆ ಭೇಟಿ ನೀಡಿ ಅಲ್ಲಿನ 10 ಮಹಿಳಾ ಸದಸ್ಯರನ್ನೊಳಗೊಂಡಂತೆ ಮಹಿಳಾ ಸಂಘಟನೆಗಳನ್ನು ಹೆಚ್ಚಾಗಿ ರಚಿಸಬೇಕು. ಇದರೊಂದಿಗೆ ವಿವಿಧ ಇಲಾಖೆಯ ಯೋಜನೆಗಳ ಮಾಹಿತಿ ನೀಡಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಯೋಜನೆಗಳ ಲಾಭ ದೊರಕುವಂತೆ ಹೇಳಿದ್ದರು. ನಮ್ಮ ಸಮಾಜದ ನಿರುದ್ಯೋಗ ಯುವಕ ಯುವತಿಯರಿಗೆ ಆರ್ಥಿಕವಾಗಿ ಸಬಲರಾಗಲು ಚಿತ್ರದುರ್ಗ ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ 60 ದಿನಗಳ ಹೋಲಿಕೆ ಯಂತ್ರ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು, ಬರುವಂತಹ ದಿನಗಳಲ್ಲಿ ಉಳಿದ ಎಲ್ಲ ಜಿಲ್ಲೆಗಳಿಗೂ ಸಹ ವಿಸ್ತರಿಸಲಾಗುವುದೆಂದು ಹೇಳಿದರು. ಸಭೆ ನಂತರ ಸಂವಾದ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರಾದ ಗಿರೀಶ್ ಒಡೆಯರ್ ಮಾತನಾಡಿ, ನಮ್ಮ ಸಮುದಾಯದವರು ಹೆಚ್ಚಿನದಾಗಿ ಕಲ್ಲು ಮಣ್ಣುಗಾಗಿ ಗುಡ್ಡಗಾಡು ಪ್ರದೇಶವನ್ನು ನಂಬಿರುತ್ತಾರೆ. ಅಂತಹ ವೇಳೆ ಕೆಲಸವನ್ನು ನಿರ್ವಹಿಸುವ ವೇಳೆ ಅವರ ಹತ್ತಿರವಿರುವ ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ಸಾಮಾನುಗಳನ್ನು ಮುಟ್ಟುಗೋಲು ಮಾಡಿಕೊಂಡು ದೂರು ದಾಖಲಿಸುವ ಪ್ರವೃತ್ತಿ ಇದೆ. ಇದನ್ನು ಹೋಗಲಾಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವಂತೆ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಚಿತ್ರಾ ಪೂಜಾರಿ ಮಾತನಾಡಿ, ನಮ್ಮ ಸಮುದಾಯವೆಂದು ಹೇಳಿಕೊಂಡು ಇತರೆ ಜನಾಂಗದವರು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದಾರೆ. ಇದರಿಂದ ನಮ್ಮ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳು ಬೇರೆಯವರ ಪಾಲಾಗುತ್ತಿವೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸುವಂತೆ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿ, ಫಲಾನುಭವಿಗಳು ಅನುಭವಿಸುತ್ತಿರುವ ತೊಂದರೆಗಳ ಕುರಿತು ನಿಗಮದ ವ್ಯವಸ್ಥಾಪಕರು ಪ್ರತಿ 15 ದಿನಕ್ಕೊಮ್ಮೆ ಜಿಲ್ಲಾಧಿಕಾರಿಗಳು ಅಥವಾ ನಮ್ಮನ್ನ ಭೇಟಿ ಮಾಡಿ ನಮ್ಮ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬೇಕು ಹಾಗೂ ವಿವಿಧ ಇಲಾಖೆಯ ಯೋಜನೆಗಳ ಮುಖ್ಯಸ್ಥರೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಯೋಜನೆಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪುವಂತೆ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿದ್ದರು. ಸಭೆ ನಂತರ ಆಯ್ಕೆಯಾದ ಫಲಾನುಭವಿಗಳಿಗೆ ಅಧ್ಯಕ್ಷರು ಚೆಕ್ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ, ಕರ್ನಾಟಕ ಭವ್ಯ ಅಭಿವೃದ್ಧಿ ನಿಗಮ ಪ್ರಧಾನ ವ್ಯವಸ್ಥಾಪಕರಾದ ಶಿವಸ್ವಾಮಿ, ಕರ್ನಾಟಕ ಭವ್ಯ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರಾದ ಪ್ರೇಮ್ ಸಾಗರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಬೀದರಿಗೆ ಮೊದಲನೇದಾಗಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾನು ಅಧ್ಯಕ್ಷನಾದ ನಂತರ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದೇನೆ. ಆ ಕಾರಣದಿಂದಾಗಿ ನಮ್ಮ ಒಟ್ಟರ ಸಮಾಜದ ಭವ್ಯ ಸಮಾಜದ ಪ್ರಗತಿ ಎಷ್ಟು ಮಟ್ಟಿಗೆ ಆಗಿದೆ, ಅವರಿಗೆ ಸೌಲಭ್ಯಗಳು ನಮ್ಮ ನಿಗಮದ ವತಿಯಿಂದ ಕೊಟ್ಟಿರ್ತಕ್ಕಂಥವೆಲ್ಲ ಸಿಗ್ತಾ ಇದೆಯೇ ಅಥವಾ ಅವರಿಗೇನು ಸಮಸ್ಯೆಗಳಿದೆಯೇ ಅನ್ನೋ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಎಲ್ಲ ಸಮ್ಮುಖದಲ್ಲಿ ಸಮಾಜದ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಇರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚಿನದಾಗಿ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಪರಿಶೀಲನೆ ಮತ್ತು ನಮ್ಮ ಮಕ್ಕಳಿಗೆ, ಒಟ್ಟಾರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಶಿಕ್ಷಣದ ಕೊರತೆ ಇದೆ, ಅದರ ಜಾಗೃತಿಯನ್ನು ಮೂಡಿಸಬೇಕು ಅಂಥೇಳಿ ನಾನು ಬಂದಿದ್ದೇನೆ. ತಾವು ಕೂಡ ಅದರ ಮುಖೇನ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡಲಿಕ್ಕೆ
ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಿಕ್ಕೆ ಪ್ರೇರೇಪಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಂಘಟನೆಯನ್ನು ತಕ್ಷಣ ಕಾನೂನುಬದ್ಧವಾಗಿ ನಿಷೇಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣಾವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪೀಟರ್ ಚಿಡ್ಗುಪ್ಪ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿ ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾಗಿ ಭಗತ್ ಸಿಂಗ್ ವೃತ್ತ ಮಾರ್ಗವಾಗಿ ತಹಶೀಲ್ದಾರರ ಕಚೇರಿವರೆಗೆ ಸಾಗಿತು. ರ್ಯಾಲಿಯಲ್ಲಿ ಭಾಗವಹಿಸಿದ ಸಹಸ್ರಾರು ಕರ್ವೆ ಕಾರ್ಯಕರ್ತರು ಎಂಇಎಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರರ ಮೂಲಕ ಸಲ್ಲಿಸಲಾಯಿತು. ಮನವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಜೂನ್ 22ರಂದು ಬೆಳಗಾವಿ ಜಿಲ್ಲೆಯ ಕುಂದಾನಗರಿಯಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ಕರ್ನಾಟಕ ಸರ್ಕಾರದ ಆದೇಶಗಳನ್ನು ಹರಿದು ಹಾಕಿರುವುದು ಹಾಗೂ ರಾಜ್ಯದ ಗಡಿ ಭಾಗಗಳಾದ ಬೀದರ್, ಭಾಲ್ಕಿ, ಔರಾದ್, ಬಸವಕಲ್ಯಾಣ ಸೇರಿದಂತೆ ಕೆಲವು ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವ ಬೇಡಿಕೆ ಮುಂದಿರಿಸಿರುವುದನ್ನು ತೀವ್ರವಾಗಿ ಖಂಡಿಸಲಾಯಿತು. ಕರ್ನಾಟಕ ರಾಜ್ಯಕ್ಕೆ ಸೇರಿದ ಗಡಿ ಪ್ರದೇಶಗಳ ಕುರಿತು ಎಂಇಎಸ್ ಮುಖಂಡರು ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದು ರಾಜ್ಯದ ಶಾಂತಿ ಹಾಗೂ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಎಂದು ಕರ್ವೆ ಆರೋಪಿಸಿದೆ. ಅಲ್ಲದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸುವುದು ಹಾಗೂ ಚಾಲಕ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದ ಹಲವು ಘಟನೆಗಳು ನಡೆದಿರುವುದನ್ನು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿರುವ ಎಂಇಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ತಕ್ಷಣವೇ ನಿಷೇಧಿಸಬೇಕು ಹಾಗೂ ಕನ್ನಡ ಕಡ್ಡಾಯ ನೀತಿಯನ್ನು ವಿರೋಧಿಸಿ ಪ್ರಚೋದನಾಕಾರಿ ಹೇಳಿಕೆಗಳನ್ನು ನೀಡುತ್ತಿರುವ ಎಂಇಎಸ್ ನಾಯಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರ್ವೆ ಒತ್ತಾಯಿಸಿದೆ. ಪ್ರತಿಭಟನೆಯಲ್ಲಿ ಕರ್ವೆ ಜಿಲ್ಲಾ ಸಂಚಾಲಕ ಬಸವರಾಜ್ ನಂದಗಾಂವ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಒಕ್ರಾನೆ, ಜಿಲ್ಲಾ ಕಾರ್ಯಾಧ್ಯಕ್ಷ ಜಗನ್ನಾಥ್ ಗೌಡ, ಜಿಲ್ಲಾ ಕಾರ್ಯದರ್ಶಿ ಮಸೂಜ್ ಅಂದೂರೆ, ಜಿಲ್ಲಾ ಸಹ ಕಾರ್ಯದರ್ಶಿ ಮೈಕಲ್ ಕಡ್ಯಾಳ್, ಜಿಲ್ಲಾ ಸಹ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಕಡ್ಯಾಳ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ನಾಗೇಶ್ ರಾಯಣ್ಣೂರ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಪುಲ್ಲ, ಬೀದರ್ ತಾಲೂಕು ಅಧ್ಯಕ್ಷ ನೀಲೇಶ್ ರಾಥೋಡ್, ದಕ್ಷಿಣ ತಾಲೂಕು ಕಾರ್ಯದರ್ಶಿ ಸಂತೋಷ್ ಜೆ, ಜಿಲ್ಲಾ ಮುಖಂಡ ದಿನೇಶ್ ಕಮಠಾಣ್, ಬೀದರ್ ನಗರ ಕಾರ್ಯಾಧ್ಯಕ್ಷ ಗಿರೀಶ್ ಓಂಗಾರ್, ಬೀದರ್ ನಗರ ಉಪಾಧ್ಯಕ್ಷ ಪ್ರಸಾದ್ ಗೋಡಂಪಳ್ಳಿಕರ್, ಬೀದರ್ ತಾಲೂಕು ಉಪಾಧ್ಯಕ್ಷ ಧನರಾಜ್ ಚಿಟ್ಟವಾಡಿ, ಬೀದರ್ ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಮಾಮುಡ್ಗಿ, ಬೀದರ್ ತಾಲೂಕು ಸಹ ಕಾರ್ಯದರ್ಶಿ ರಾಜಗೊಂಡ ಆಣ್ದುರ್ಗರ್, ಜಿಲ್ಲಾ ಮುಖಂಡ ಸಂಚು ಚಿಂಕೋಡ್, ಬೀದರ್ ನಗರ ಕಾರ್ಯದರ್ಶಿ ಸ್ಟೀಫನ್ ಮೇತ್ರೆ, ಬೀದರ್ ನಗರ ಘಟಕದ ಕಾರ್ಯದರ್ಶಿ ಅಭಿಷೇಕ್ ಪಾಂಚಾಳ್, ಜಿಲ್ಲಾ ಸಹ ಕಾರ್ಯದರ್ಶಿ ಪಿಂಟು ಸಿರ್ಸಿ, ಜಿಲ್ಲಾ ಮುಖಂಡ ಸುನಿಲ್ ಕುದ್ರೆ ಸೇರಿದಂತೆ ಅನೇಕ ಕರ್ವೆ ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಜ್ಯಾದ್ಯಂತ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂತ ಎಂಎಸ್ ಪುಂಡಗಳಿಗೆ, ರಾಜ್ಯಾದ್ಯಂತ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂತ ಎಂಎಸ್ ಪುಂಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಎಂಎಸ್ ಸಂಘಟನೆಗಳು ಏನು ಇವತ್ತು ನಿನ್ನೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ. ಏನು ಎಂಎಸ್ ಸಂಘಟನೆಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶಗಳನ್ನು ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹರಿದು ಹಾಕಿ ಇವತ್ತು ಜೈಘೋಷ ಕೂಗಿ ಇವತ್ತು ಏನು ಬೆಳಗಾವಿ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಬೀದರ್, ಬಾಲ್ಕಿ, ಬಸವಕಲ್ಯಾಣ ಇನ್ನಿತರೆ ಹಳ್ಳಿಗಳು, ತಾಲೂಕುಗಳು, ಜಿಲ್ಲೆಗಳು ಏನು ಸಂಯುಕ್ತ ಮಹಾರಾಷ್ಟ್ರ ಮಾಡಬೇಕಂತೇಳಿ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದರೆ ಇವತ್ತು ತಾವು ಎಂಎಸ್ ಸಂಘಟನೆಗಳನ್ನು ಇಡೀ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಎಂಎಸ್ ಸಂಘಟನೆಯ ಪದಾಧಿಕಾರಿಗಳಿಗೆ ಗುಂಡಾ ಆ್ಯಕ್ಟ್ ಕಾಯ್ದೆಯನ್ನು ಇದು ಹಾಕಿ ಅವರಿಗೆ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಇಲ್ಲದಿದ್ದರೆ ನಾವು ಕರ್ನಾಟಕ
ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಎಚ್ಚರಿಸುವುದೇನೆಂದರೆ ತಾವು ಅಶಾಂತಿ ಉಂಟು ಪದೇ ಪದೇ ಅಶಾಂತಿ ಉಂಟು ಮಾಡಿದ್ರೆ ಇಡೀ ರಾಜ್ಯದಂತೆ ನಿಮ್ಮನ್ನು ಮಟ್ಟ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಸ್ತೇವೆ. ಒಂದು ವೇಳೆ ಇದನ್ನು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವತ್ತು ರಾಜ್ಯದಂಥ MA ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಇಲ್ಲದಿದ್ದರೆ ಇಡೀ ರಾಜ್ಯವನ್ನು ಬಂದ್ ಕರೆಯನ್ನು ಕೊಟ್ಟು ರಾಜ್ಯದಂಥ ಉಗ್ರವಾದ ಹೋರಾಟ ಮಾಡ್ತೀವಿ. ಅದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ ಅಂತಂದರೆ ನಾವೇ ಕಾನೂನು ಕೈಗೆತ್ತಿಕೊಂಡು ಅವರಿಗೆ MA ಸಂಘಟನೆಗಳನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸುವುದೇನೆಂದರೆ ಈ ಕೂಡಲೇ MA ಸಂಘಟನೆಯನ್ನು ರದ್ದು ಮಾಡಬೇಕಂತೇಳಿ ನಾನು ವಿನಂತಿಸುತ್ತೇನೆ. ಕರ್ನಾಟಕದ ನೆಲ, ಜಲ, ಭೂಮಿ, ಅನ್ನ ಎಲ್ಲ ತಿಂದಂಥ ನಮ್ಮ MES ಸಂಘಟನೆ ಇವತ್ತು ಕರ್ನಾಟಕ ಜನತೆಗೆ ಪುಂಡಾಟದ ಒಂದು ರೀತಿಯಲ್ಲಿ ನಡವಳಿಕೆ ನಡೀತಾ ಇದೆ. ಇದು ಪದೇ ಪದೇ ಆಗ್ತಾ ಇದೆ. ಇವತ್ತಿಂದಲ್ಲ ಅದು. ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮಾಡ್ತೇವೆ ಏನಂತಂದ್ರೆ DK ಶಿವಕುಮಾರ್ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಏನಂತಂದ್ರೆ ನಮ್ಮ ಜನತೆಯಲ್ಲಿ ಬಹಳ ಅಶಾಂತಿಯನ್ನು ಹುಟ್ಟಿಸ್ತಾ ಇದೆ. ಈ ಸ್ವಂತ ಸಂಘಟನೆಗಳು ನಮ್ಮ ಕರ್ನಾಟಕ ಒಂದು ನೆಲದಲ್ಲಿ ಹಾಗೂ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಅವರಿಗೆ ಯಾವುದೇ ಆಸ್ಪದ ಇಲ್ಲ ಮತ್ತು ಅವರು ಇರ್ತಕ್ಕಂಥ ಜಾಗ ಈಗ ಕೂಡಲೇ ರದ್ದು ಮಾಡಬೇಕು. ಮತ್ತು ಇಂಥ ಪುಂಡಾಟಿಗಳು ನಮ್ಮ ಕರ್ನಾಟಕದಲ್ಲಿದೆ ಅಂತಂದರೆ ಕರ್ನಾಟಕ ಜನತೆಗೆ ಎಂದೂ ಒಂದು ಸುಖ ಶಾಂತಿಲಿರ್ತಕ್ಕಂಥ ಸಮಯ ನಿರ್ಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣೆ ಒಂದು ಎಚ್ಚರಿಕೆಗೊಳಿಸ್ತದೆ ಸರ್ಕಾರಕ್ಕೆ ಮತ್ತು ಮುಂದಿನ ಮಹಾರಾಷ್ಟ್ರ ಸರ್ಕಾರಕ್ಕೂ ಎಚ್ಚರಿಕೆಗೊಳಿಸ್ತದೆ. ಯಾಕಂದರೆ ನಿಮ್ಮಂಥ ಸಂಘಟನೆಗಳು ನಮ್ಮ ಇಂಥ ರಾಜ್ಯದಲ್ಲಿ ಇಂಥವ್ರು ಅಶಾಂತಿ ಹುಡ್ತಕ್ಕಂಥ ಸಂಘಟನೆಗಳು ಇಟ್ಕೊಡ್ಬಾರ್ದು. ಯಾಕಂದರೆ ಜನಗಳು ಇರ್ತಕ್ಕಂಥ ಈ ಒಂದು ಸರ್ವೇ ಸಮಪಾಲು ಅಂತ ಒಂದು ಜನಸಂಖ್ಯೆ ಇರುವಂಥ ಈ ಜನದಲ್ಲಿ ನೀವು ಅಶಾಂತಿಯನ್ನು ಹುಟ್ಟಿಸ್ತಾ ಇದ್ದೀರಿ. ನಿಮ್ಮ ಪುಂಡಾಟಿಕೆ ಏನಿದ್ರೆ ನಿಮ್ಮ ರಾಜ್ಯದಲ್ಲಿ ಮಾಡ್ಕೊಳ್ಳಿ. ನಮ್ಮ ಜನಗಳಿಗೆ ಅವಶ್ಯಕತೆ ಇಲ್ಲ. ನಮ್ಮ ಜನಗಳಿಗೆ ನೀವು ಕೂಡ್ಲಕ್ಕೆ ಅನ್ನ ಕೊಟ್ಟೋದಂದ್ರೆ ನೀವೇನು ಮಾಡ್ತಾಯಿದ್ದೀರಿ? ನಮ್ಗೆ ಜನಗಳಿಗೆ ಅಶಾಂತಿ ಹುಡಿಸ್ತಾ ಇದ್ದೀರಿ, ಜನಗಳು ನಿದ್ದೆಗೆಡಿಸ್ತಾ ಇದ್ದೀರಿ, ಜನಗಳು ಒಂದು ಶಿಕ್ಷಣವನ್ನು ನೀವು ಕೊಡ್ತಾ ಇಲ್ಲ, ಅವಶ್ಯಕತೆ ಮಾಡಿಕೊಡ್ತಾ ಇಲ್ಲ. ಮತ್ತು ಬರ್ತಕ್ಕಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಎಂಬುದು ಮತ್ತು ನಿರ್ವಾಹಕರ ಮೇಲೆ, ಕಂಡಕ್ಟರ್ ಮೇಲೆ ಭಾಳಷ್ಟು ಪದೇ ಪದೇಯಾಗಿ ನಿಮ್ಮ ಒಂದು ಅತ್ಯಾಚಾರ ಆಗ್ತದೆ. ಇನ್ನು ಮುಂದೆ ಆಗ್ತಕ್ಕಂಥ ಕಾರ್ಯ ಆಗಲೇಬಾರ್ದು. ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಅದ. ಮತ್ತು ಅವ್ರಿಗೆ ಈ ಒಂದು ಕಾನೂನು ರೀತಿಯಲ್ಲಿ ನಾವು ಒಂದು ಚೌಕಟ್ಟಿನಲ್ಲಿ MS ಒಂದು ಸಂಘಟನೆ ರದ್ದು ಮಾಡಬೇಕಂತೇಳಿ ನಮ್ಮದು ವಿನಂತಿ ಅದ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಜಿಲ್ಲಾ ಕಾರ್ಯಕರ್ತೆ ಸಪ್ನಾ ದೀಪಾ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಹುಮ್ನಾಬಾದ್ ತಾಲೂಕಿನ ಸಿತಳಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮನ್ರೇಗಾ ಕೂಲಿ ಕಾರ್ಮಿಕರಾಗಿದ್ದು ದಿನಾಂಕ 17/6/2026ರಂದು ಸಿತಳಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಮರಾವ್ ತಂದೆ ಭದ್ರಪ್ಪ ಹೊಲದ ಹತ್ತಿರ ಇರುವ ಚೆಕ್ ಡ್ಯಾಂ ಹೊರಳುತ್ತಿರುವ ಕಾಮಗಾರಿಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಗ್ರಾಮ ಕಾಯಕ ಮಿತ್ರರಾದ ಸುಧಾರಾಣಿ ಇವರು K2 ಫ್ಯಾಲ್ ದಾಖಲೆಗಳು ತೆಗೆದುಕೊಂಡು ತಾಲೂಕಾ ಪಂಚಾಯತ್ ಹುಮ್ನಾಬಾದ್ಗೆ ಹೋಗುವ ಕಾರಣದಿಂದ ಮೇಟಿಗಳಿಗೆ ಹಾಜರಾತಿ ತೆಗೆದುಕೊಳ್ಳಲು ಹೇಳಿರುತ್ತೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂಬಂಧ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ತದನಂತರ ಅದೇ ದಿನದಂದು ಸದರಿ ಕಾಮಗಾರಿಗೆ ಮಾನ್ಯ ಸಹಾಯಕ ನಿರ್ದೇಶಕರು ಮನ್ರೇಗಾ ತಾಲೂಕಾ ಪಂಚಾಯತ್ ಹುಮ್ನಾಬಾದ್ ಅವರು ಸದರಿ ಕಾಮಗಾರಿ ಸ್ಥಳಕ್ಕೆ ಬಂದು ಕಾಮಗಾರಿ ಪರಿಶೀಲನೆ ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲೇ ಇರುವ ಗ್ರಾಮ ಪಂಚಾಯತ್ ಮೇಟಿಗಳಾದ ಶ್ರೀಮತಿ ಪ್ರಿಯಾಂಕಾ, ಶ್ರೀಮತಿ ಸುರೇಖಾ, ಶ್ರೀಮತಿ ಸುಜಾತಾ, ಪ್ರೇಮ, ಶ್ರೀಮತಿ ಪಾರ್ವತಿ ಇವರೆಲ್ಲರಿಗೆ ಸಹಾಯಕ ನಿರ್ದೇಶಕರು ತಾಲೂಕಾ ಪಂಚಾಯತ್ ಹುಮ್ನಾಬಾದ್ ಇವರು ಸದರಿ ಮೇಟಿಗಳನ್ನು ಅವಾಚ್ಯವಾಗಿ ಅಂದರೆ ನೀನು AC-ನಾ ಅಥವಾ DC ಏನೇ ಟೀಚರ್ಸ್ ಇದ್ದೀರಾ, ಇಲ್ಲಿ ಏನೋ ಪಾಠ ಮಾಡುವುದಕ್ಕೆ ಬಂದಿದ್ದೀರಿ, ನಿಮಗೆ ಹಾಜರಾತಿ ತೆಗೆದುಕೊಳ್ಳಲು ಅಧಿಕಾರ ಕೊಟ್ಟವರು ಯಾರು ಎಂದು ಏಕವಚನದಲ್ಲಿ ಮನಬಂದಂತೆ ಅವಾಚ್ಯವಾಗಿ ಹೆಣ್ಣು ಮಕ್ಕಳು ಅನ್ನುವ ಭಾವನೆ ಇಲ್ಲದೆ ಅವಾಚ್ಯವಾಗಿ ಬೈದು ನಮಗೆ ಅಲ್ಲೇ ಇದ್ದ ಕಾರ್ಮಿಕರ ಸಮಕ್ಷಮದಲ್ಲಿ ನಿಂದಿಸಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸುಶೀಲಾ, ರೇಷ್ಮಾ, ಗೀತಾ, ಸುಜಾತಾ, ಜ್ಯೋತಿ, ಪ್ರೇಮ, ಪ್ರಿಯಾಂಕಾ, ಸುರೇಖಾ, ಪಾರ್ವತಿ ಸೇರಿದಂತೆ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು. AD ಮೇಡಮ್ ಅವರು ತೊಗೊಂಡರು, ಇವು ಮೇಡಮ್ ಅವ್ರಿಗೆ ತೊಗೊಂಡ ತಕ್ಷಣ ಹೋರಾಟ ಕೈ ಬಿಟ್ಟಿವಿ ಸರ್. ಕೈ ಬಿಟ್ಟ ನಂತರ 4:15 ಹೋರಾಟ ಮುಗಿತದೆ ಸರ್. OC ಕೊಡು ಅಂದಗಳಿಗೆನೆ ನಾನು ಒಂದು ವೇಳೆ ಸಿಗ್ನೇಚರ್ ಮಾಡ್ತೀನಿ, ನೀವು ದಿನ ಎಣಿಸ್ತೀರಿ, ನಾನು ಕೊಡಂಗಿಲ್ಲ. ಇವರೆಲ್ಲರೂ ಸಿತಾಳ್ಗೆರ ಪ್ಲಸ್ ನಿಂಬೂರು ಸರ್, 2 ಊರದವ್ರದ್ದು ಕೆಲಸ ಒಂದೇ ಕಡೆ 4 ಉಳೆತ್ತ ಕೆಲಸ ನಡೆದ ಸರ್. ಅಂತಾರೆ ಒಂದು 300 ಜನ ಒಂದೇ ಕಡೆ ಕೆಲಸ ಮಾಡ್ತಾರೆ ಸರ್. ಮನೆಗೆ ಬಂದು ಸರ್, ಮನೆಗೆ ಬಂದು ನಮ್ಮ ಮನೆಯಲ್ಲ ಎದುರ ನೀ ಏನಂತ ಹೇಳು ಏಕವಚನದಾಗೆ ನೀ ಲೇಬರ್ಸ್ ನಿಂದು ಮತ್ತು ನಿಮ್ಮ ಮೇಟೇಸ್ ನಿಂದು
ಡೇ ಸಸ್ಪೆಂಡ್ ಆಗಿದೆ. ಅದು ಸಸ್ಪೆಂಡ್ ಆಗಿದ್ದಕ್ಕೆ ಬೇರೆ ದಾಖಲೆಗಳಿದಾವೆ ಸರ್. ಅವರು ಚೆಕ್ ಬೌನ್ಸ್ ಆಗ್ಯದ ಏನೋ ಆಗಿ ಸಸ್ಪೆಂಡ್ ಆಗಿದ್ದಾರೆ. ನಿಮ್ಮ ಲೇಬರ್ ಹಾವಳಿ ಹೆಚ್ಚಾಗಿ ಸಸ್ಪೆಂಡ್ ಆಗ್ಯಾರ ಅಂತ ಇದೆಲ್ಲ ನರೇಗಾದಲ್ಲಿ ನರೇಗಾ ಕೆಲಸ ಮನೆಗೆ ಪುನಃ ಬರ್ಲಿಕ್ಕೆ ಅವ್ರಿಗೆ ಬಂದೆ ಸರ್ 300 ಜನದ ಮೆಜರ್ಮೆಂಟ್ ಒಂದು ಅರ್ಧ ಟೈಮಿಂಗ್ ಕೊಡಿ ಸರ್. ನಮ್ಮ ಟೈಮಿಂಗ್ 4 ಗಂಟೆ ಬಂದ ಸರ್. ನಮ್ಮ ಮನೆ ನೀವು 6 ಗಂಟೆಗೆ ಬರ್ರಿ, ನಮ್ಮ ಸೈಡ್ ತೋರ್ಸೋಕೆ ಬಂದ್ರೆ ಹೆಣ್ಮಕ್ಳು ಹೋಗೋದು ಸರಿ ಸರ್. ಮನೆಯವರು ಬಿಡ್ಲತ್ತಿಲ್ಲ ಸರ್. ಅಂದ್ರೆ ನಾವು ಜನ ಜಾಸ್ತಿ ಇರೋದ್ರೆ ಮೀಟಿಂಗ್ ಮಾಡ್ಕೊಂಡಿದ್ದೇವೆ. ಈಗ ಅವ್ರ ಮನೆಯವರು ನೀವು ಹೋಗೋದೇ ಬೇಡ ಅಂತ ಇವರು ಮೀಟಿಂಗ್ ಶಬ್ದಗಳು ಬಳಕೆ ಮಾಡ್ತಾರೆ ಸರ್. ಅವ್ರು ಒಂದು ಹಿರಿಯ ಅಧಿಕಾರಿಗಳಾಗಿ ಪ್ರತಿಭಟನೆ ನಾವು ನಿರಂತರ ಮಾಡಲ್ಲ ಸರ್. ಇದು ತಲೆಗೆ ಎಲ್ಲರ ಮನಸ್ಸಿಗೆ ಎಫೆಕ್ಟ್ ಆಗಿ ಈ ಜನ ಬಂದಾರೆ ಸರ್. ನಿನ್ನೆನೂ ಕೂತಾರೆ ಸರ್. ನಿನ್ನೆ ಬೇಗನೂ ಅಲ್ಲಿ ತಾಲೂಕ್ ಪಂಚಾಯತಿನ ಕೂತಾರೆ ಸರ್. ಮತ್ತೆ ಇವತ್ತು ತಿರ್ಗಾ ಬರ್ತಾರೆ ಅಂದ್ರೆ ಅವ್ರಿಗೆ ಆ ನಮ್ನಿ ಕಷ್ಟ ಆಗೈತೆ ಸರ್. ಅದು ನ್ಯಾಯ ಬೇಕು ಅಂತಲೇ ಓಡಾಡ್ಲಿರ್ತಾರೆ ಸರ್. ತಾಲೂಕಿನ ಸಿತಾಳ್ಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚೆಕ್ ಡ್ಯಾಮ್ ಹೂಳೆತ್ತುವ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಾಗ ಮಾನ್ಯ ಸಹಾಯಕ ನಿರ್ದೇಶಕರು ಮನ್ರೇಗಾ AD ಅವರು ಹೋಗಿ ಅಲ್ಲಿ ಇರ್ತಕ್ಕಂಥ ಮಹಿಳಾ ಮೇಟ್ಗಳಿಗೆ ನೀನೇನು AC ಇದ್ದಿ, ನೀನೇನು DC ಇದ್ದಿ, ನೀನೇನು ಟೀಚರ್ ಇದ್ದಿ, ನೀನು ಯಾಕೆ ಹಾಜರಾತಿ ತಗೊಲತ್ತಿದ್ದಿ, ನಿನಗೆ ಇದರ ಅಧಿಕಾರ ಕೊಟ್ಟವ್ರು ಯಾರು, ಮತ್ತು ಈ ರೀತಿ ನೀನು ಬಾಯಿ ಮುಚ್ಚಬೇಕು, ನೀನು ನನ್ನ ಎದುರು ಮಾತಾಡೋ ಹಂಗಿಲ್ಲ ಅಂತ ಈ ರೀತಿ ಮನ ಬಂದಂಗೆ ಅವರು ಒಂದು ಮಹಿಳೆಯರ ಮೇಲೆ ಯಾಕೆ ಅವ್ರು ಆಡಿದ್ರು, ಅದರದ್ದು ಉದ್ದೇಶ ಏನಂತ ಇವತ್ತಿಗೂ ನಮ್ಗೆ ಅರ್ಥ ಆಗಿಲ್ಲ. ಒಂದು ಆ ಉದ್ದೇಶ ಕೇಳೋ ಸಲುವಾಗಿಂದ ನಾವು ನಿನ್ನೆ ಏನು ಮಾಡಿದ್ವಿ, ತಾಲೂಕ್ ಪಂಚಾಯತಿದ ಸಾಂಕೇತಿಕ ಒಂದು ದಿವಸ ಧರಣಿ ಹಮ್ಮಿಕೊಂಡಿದ್ದೀವಿ. ಶಾಸಕರು ಮತ್ತು EO ಮೇಡಮ್ ಅವರ ಸಮ್ಮುಖದಾಗ 4:15 ತನಕ ಹೋರಾಟ ಮಾಡಿ EO ಮೇಡಮ್ ಅವ್ರ ಸಮ್ಮುಖದಾಗ 15 ದಿನಗಳ ಕಾಲಾವಕಾಶದ ಮೇರೆಗೆ ಹೋರಾಟಗಳು ಮುಗಿಸಿದ್ದೀವಿ. ತದನಂತರ ಮೇಡಮ್ ಅವರು ಒಂದು OC ಕಾಪಿ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ ನಮ್ಗೆ. ಯಾಕಂದ್ರೆ ನಮ್ಗೆ ಅದು OC ಕಾಪಿ ಇಟ್ಕೊಂಡು ನೀವು ದಿನಗಳ ಎಣಿಕೆ ಮಾಡ್ತೀರಿ ಅಂತ ಈ ರೀತಿ ಹೇಳುವಾಗ ಒಂದು ಮಹಿಳಾ ಅಧಿಕಾರಿಯಾಗಿ ಮಹಿಳಾ ಕಾರ್ಮಿಕರಿಗೆ ಎಷ್ಟರ ಮಟ್ಟಿಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ನಿರ್ಲಕ್ಷ್ಯ ವಹಿಸಿದ ಕಾರಣ ನಾವು ಇವತ್ತು ಮಾನ್ಯ CO ಅವರಿಗೆ ಒಂದು ಮನವಿ ಕೊಟ್ಟಿವಿ. ಮಾನ್ಯ SP ಅವರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕು. ಅದು ಯಾವ ರೀತಿ ಆಯ್ತದ ಗೊತ್ತಿಲ್ಲ ಸರ್. ಕಾನೂನು ರೀತಿಯಾದಾಗ ಸೂಕ್ತ ಕ್ರಮ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತೀವಿ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮಂಡಳಿ ವತಿಯಿಂದ ಇಲ್ಲಿಯ ರೈಲು ನಿಲ್ದಾಣ ಸಮೀಪ ಈಚೆಗೆ 100 ಜನರಿಗೆ ಉಚಿತ ಆಹಾರ ಪೊಟ್ಟಣ ಹಾಗೂ ನೀರಿನ ಬಾಟಲಿ ವಿತರಿಸಲಾಯಿತು. ನಿರ್ಗತಿಕರು, ವೃದ್ಧರು, ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ಮಂಡಳಿ ಪ್ರತಿನಿಧಿಗಳು ಆಹಾರ ಪೊಟ್ಟಣ ವಿತರಿಸಿದ್ದರು. ಮಂಡಳಿಯ ಅಧ್ಯಕ್ಷ SK ಠಾಕೂರ್, ವ್ಯವಸ್ಥಾಪಕ ನಿರ್ದೇಶಕ ಅಭಿಷೇಕ್ ಕುಮಾರ್ ಹಾಗೂ ಭಾನು ತಿವಾರಿ ಅವರ ಮಾರ್ಗದರ್ಶನದಲ್ಲಿ ದೇಶಾದ್ಯಂತ ಮಂಡಳಿಯ ಶಾಲೆಗಳಲ್ಲಿ ಪ್ರತಿ ಶನಿವಾರ ನಿರ್ಗತಿಕರು, ಅವಶ್ಯಕತೆ ಇರುವವರು ಹಾಗೂ ಸಾರ್ವಜನಿಕರಿಗೆ ಉಚಿತ ಆಹಾರ ಪೊಟ್ಟಣ ವಿತರಿಸಲಾಗುತ್ತಿದೆ ಎಂದು ಮಂಡಳಿಯ ದಕ್ಷಿಣ ವಲಯ ಅಭಿವೃದ್ಧಿ ಅಧಿಕಾರಿ ವಿಲಿನ್ ಕುಲಕರ್ಣಿ ತಿಳಿಸಿದರು. ನಗರದಲ್ಲಿ ಬರುವ ದಿನಗಳಲ್ಲಿ ಮಂಡಳಿಯಿಂದ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುವ ಉದ್ದೇಶವಿದೆ ಎಂದು ಹೇಳಿದ್ದರು. ಮಂಡಳಿಯ ಜಯರಾಜ್, ಗೋರಖ್ನಾಥ್, ರವಿ, ಆನಂದ್, ಮೋನಿಕಾ, ಅನ್ನಪೂರ್ಣ ಸೇರಿದಂತೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.